ದೇವಿನಿ ಪಾಲಿತಮ್ಮ ದುರ್ಗಾಂಬಿಕೆ ದೇವಿ ಆತ್ಮೀಯ ಕಲಾಭಿಮಾನಿಗಳೇ, 30ನೇ ವರ್ಷದ ಶ್ರೀ ದುರ್ಗೆಯ ಆರಾಧನೆಯ ಪ್ರಯುಕ್ತ ಬೋಳ್ತೇರಿನ ಈ ಪುಣ್ಯ ಮಣ್ಣಿನಲ್ಲಿ ಇತಿಹಾಸ ಪ್ರಸಿದ್ಧ ಯಕ್ಷಗಾನ ಬಯಲಾಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರದರ್ಶನಗೊಳ್ಳಲಿದೆ. ಬನ್ನಿ ಬನ್ನಿ, ಪ್ರಸಿದ್ಧ ಕಲಾವಿದರ ಅಮೋಘ ಅಭಿನಯವನ್ನು ಕಣ್ತುಂಬಿಸಿಕೊಳ್ಳೋಣ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಹೇ ಸುರೇಶ, ಇನ್ನು ಸಹ ನಿಂದು ಪ್ರಕಟಣೆ ಮುಗ್ದಿಲ್ವ ಮಾರಾಯ? ಯಕ್ಷಗಾನ ಶುರುವಾಗ್ಲಿಕ್ಕೆ ಆಯ್ತು ಒಂದು ಪ್ರಕಟಣೆ. ಹಾಗಲ್ಲ ಸುಬ್ಬಜ್ಜ, ನಾವು ಪ್ರಕಟಣೆ ಮಾಡ್ತಾ ಇರ್ಬೇಕು, ಜನ ಆಗ ಬರ್ತಾ ಇರ್ತಾರೆ, ಆಗ ನಿಮ್ಗೆ ರಂಗದಲ್ಲಿ ಕುಣಿಲಿಕ್ಕೆ ಒಂದು ಕತ್ತು ಬರ್ತದೆ. ಏನಂತೀರಿ? ಒಳ್ಳೆ ಕಥೆ ನಿಂದು. ನೋಡು, ನಾವು ರಂಗದಲ್ಲಿ ಅಭಿನಯ ಮಾಡುದು ಯಾರಿಗೋಸ್ಕರ ಹೇಳು? ಜನ ಬರ್ತಾರೆ ಅಂತಲೇ ಅಲ್ವಾ? ಅವರು ಬರ್ತಾರೆ ಅನ್ನುವ ನಂಬಿಕೆಯಿಂದಲೇ ಇಷ್ಟೆಲ್ಲ ತಯಾರಾಗೋದು. ಎಲ್ಲದಕ್ಕಿಂತಲೂ ದೊಡ್ಡದು ಯಾವುದು ಹೇಳು? ಕಲೆ ಅಲ್ವಾ ನಾರಾಯಣ? ಅದು ಹೌದಜ್ಜ. ಅದಿರ್ಲಿ, ನಮ್ಮ ಮಾಧವ, ರವಿ, ಕೇಶವ, ಸುಶೀಲ, ಕೌಸಲ್ಯ ಅವರೆಲ್ಲ ಎಲ್ಲಿ ಹೋದ್ರು? ಚೌಕಿಯಲ್ಲಿ ಒಂದೆರಡು ಹೆಜ್ಜೆ ಹಾಕಿ ತೋರಿಸಿ ಅಂತ ಹೇಳಿದ್ದೇನೆ. ಅವರಿಲ್ಲ. ರಂಗದಲ್ಲಿ ಏನಾದ್ರೂ ಹೆಜ್ಜೆ ತಪ್ಪಲಿ ಅವರಿಗೆ ಉಂಟು ಹಬ್ಬ. ಏ ಮಾಧವ, ಕೇಶವ, ರವಿ, ಎಲ್ಲಿದ್ದೀರಿ ಮಾರಾಯ? ಬೇಗ ಬನ್ನಿರ, ಹೆಜ್ಜೆ ಹಾಕ್ಬೇಕಂತಿಲ್ಲಿ. ಸುಬ್ಬಜ್ಜ ಬೈತಾ ಇದ್ದಾರೆ, ಬನ್ನಿರ ಬೇಗ. ಮುನಿದು ಕುಳಿತಿಗ ವನಿತೆ ಗಲ್ಲವ, ವನಜಲೋಚನ ಪಿಡಿದು ಮೋಗದಿ, ಅನುನಯದಿ ರಮಿಸಿದನು ಗದ ಘನತೆಗಿಲ್ದ ರಾಧ. ವೃಂದಾವನದೊಳು ನಂದ ಕುಮಾರನು ರಾಧೆಯ ಕಾಣಲು ಬಂದಿಗನು. ವೃಂದಾವನದೊಳು ನಂದ ಕುಮಾರನು ರಾಧೆಯ ಕಾಣಲು ಬಂದಿಗನು. ರಾಧೆಯ ಕಾಣಲು ಬಂದಿಗನು. ಬೃಂದಾವನದೊಳು ನಂದಕುಮಾರನು ರಾಧೆಯ ಕಾಣಲು ಬಂದಿಗನು. ಅಜ್ಜ, ಹೇಗಿತ್ತು ನಮ್ಮ ಚಂದದ ನಾಟ್ಯ? ರಂಗು ರಂಗಾಗಿ ಮಾತಾಡಿ ತೇಪೆ ಹಚ್ಚಲಿಕ್ಕೆ ಒಂದು ಚಂದ ಕಲ್ತಿದ್ದೀರಿ. ಹೋಗಿ ಹೋಗಿ. ನಂಗಿದು ಬೇಡ, ಇದು ಚುಸ್ತದೆ. ನಾನು ಯಕ್ಷಗಾನ ಮಾಡುದಿಲ್ಲ. ಆಗ ಹಾಗೆ ಹೇಳಬಾರ್ದು. ನಿನ್ನ ಹಾಗೆ ಇರುವಾಗ ನಾನು ಹೇಗೆ ಕುಣಿತಿದ್ದೆ ಗೊತ್ತುಂಟ? ನೀವು ಹೇಗೆ ಬೇಕಾದ್ರೂ ಕುಣೀರಿ, ನಂಗೆ ಬೇಡ ಅಂದ್ರೆ ಬೇಡ. ನಾನು ಯಕ್ಷಗಾನ ಮಾಡುದಿಲ್ಲ. ಹೇ ಕೇಶವ, ಮಾಧವ, ಬನ್ನಿರ, ನಮ್ಮ ಹುಡುಗನಿಗೆ ಸ್ವಲ್ಪ ಶಕ್ತಿ ತುಂಬಿರ. ಹೇ ಪುಟ್ಟ, ಕುಣಿಯ. ನಾನು ಕುಣಿಯುವುದಿಲ್ಲ. ನಾವೆಲ್ಲ ಇದ್ದೇವೆ, ಕುಣಿಯ. ಸತ್ಯ? ಹಾ, ಸರಿ. ಶಿವಣ್ಣ 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 ಎಂತಾಯ್ತು ಶೋಭಕರ? ಅದು ಶಿವಣ್ಣ, ಅದು ಎಂತಾಯ್ತು ಹೇಳ.
ಅಮ್ಮ, ನಿಮ್ಮ ಅಮ್ಮ ತೀರ್ಕೊಂಡು ಶಿವಣ್ಣ. ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ನೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಒಲವಾಗಿ ಮಡಿಲಲ್ಲೇ ಆಗಸ ತೋರಿದು ನಿನ್ನ ಮಮತೆಯ ಬಲವಾಗಿ. ಶಿವ, ಆಗಿದಾಗೋಯ್ತು. ಒಂದೊಂದು ಕಾರ್ಯ ನೋಡು, ಹೊರಡು. ಬನ್ನಿ ಶಿವಣ್ಣ, ಶಿವಣ್ಣ ಬನ್ನಿ, ಹೊರಡುವ. ಇಲ್ಲ, ನಾನ್ ಬರೋದಿಲ್ಲ. ನನ್ನ ಪಾತ್ರ ಮುಗಿಸ್ಕೊಂಡೇ ಬರ್ತೀನಿ. ಶಿವಣ್ಣ, ಮತ್ತೆ ಅಲ್ಲಿ ಅಮ್ಮ? ನನ್ನಮ್ಮ ನಾನ್ ಬರೋವರೆಗೂ ಕಾಯ್ತಾಳೆ. ಆದ್ರೆ ಇಲ್ಲಿ ಈ ಅಮ್ಮ, ನಾನು ಪಾತ್ರ ಮುಗಿಸ್ಕೊಂಡು ಬರ್ತೀನಿ, ನೀನು ಎಲ್ಲ ಸಿದ್ಧತೆ ಮಾಡ್ಕೊ, ಹೋಗು. ಬಿಡಿ ಬಿಡಿ, ಅವನ್ ಪಾತ್ರ ಮಾಡ್ಕೊಂಡೇ ಮನೆಗೆ ಹೋಗ್ಲಿ, ಯಾರು ಒತ್ತಾಯ ಮಾಡಬೇಡಿ. ಸುರೇಶ, ಸಂಘಟಕರ ಹತ್ರ ಹೇಳು, ಯಕ್ಷಗಾನ ಶುರು ಮಾಡುವ. ನೀವು ಹಾಗೆ ಮಾಡಿದ್ರೆ ಕಲಾವಿದರಿಗೆ ತುಂಬಾ ತೊಂದರೆ ಆಗ್ತದೆ. ತೊಂದರೆ ಆದ್ರೆ ಆಗ್ಲಿ ಮಾರಾಯ. ನಿನ್ನ ಅಧ್ಯಕ್ಷ ಆಗಿ ಬಾರಿ ಮಾತಾಡ್ತಾ ಇದ್ದ, ಇಲ್ಲಿ ಯಕ್ಷಗಾನ ಮಾಡುದಿಲ್ಲ ಅಂತ ಹೇಳಿ. ಆಯ್ತು ಮಾರ್ರೆ, ಎಲ್ಲ ನಂದೇ ತಪ್ಪು. ಯಕ್ಷಗಾನ ಒಂದು ಮುಗಿಲಿ, ಆಮೇಲೆ ಕೂತು ಮಾತಾಡುವ. ಕೂತು ಮಾತಾಡ್ಲಿಕ್ಕೆ ಇದು ನಿನ್ನ ಅಪ್ಪನ ಜಾಗ ಅಲ್ಲ, ಇದು ನನ್ನ ಜಾಗ. ಅಪ್ಪನ ವಿಷಯಕ್ಕೆ ಬರಬೇಡ, ಜಾಗ್ರತೆ. ಯಕ್ಷಗಾನ ಮಾಡ್ತೇವೆ ನಾವು. ಬೇರೆ ಮಾಡಿ ನೋಡ, ನೋಡ್ತೇನೆ, ನಾನು ಸಹ ನೋಡ್ತೇನೆ. ಅಣ್ಣ, ನಾನು ಬೇಕಾದ್ರೆ ನಿಮ್ಮ ಕಾಲು ಹಿಡಿತೀನಿ. ದಯವಿಟ್ಟು ಯಕ್ಷಗಾನವನ್ನು ಆಗ್ಲಿಕ್ಕೆ ಬಿಡಿ. ಅಣ್ಣ, ದಯವಿಟ್ಟು ಹಾಗೆ ಮಾಡಬೇಡಿ. ಹೋಗ. ಇವತ್ತು ಈ ಜಾಗದಲ್ಲಿ ಯಕ್ಷಗಾನ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಹೋಗಿ, ಎಲ್ರು ಹೋಗಿ. ನಾನ್ ಬರೋದಿಲ್ಲ. ನಾನು ಹೋಗ್ತೀನಿ, ಆದ್ರೆ ಮನೆಗಲ್ಲ, ಈ ಚೌಕಿಯಿಂದ ನೇರ ರಂಗಕ್ಕೆ. ಸ್ವಾಮಿ, ಸ್ವಾಮಿ ನಮಸ್ಕಾರ. ನಾನು ಸುಬ್ಬಣ್ಣ ಅಂತ. ಎಲ್ಲರೂ ಪ್ರೀತಿಯಿಂದ ಸುಬ್ಬಜ್ಜ ಸುಬ್ಬಜ್ಜ ಅಂತ ಕರೀತಾರೆ. ನನಗೀಗ 81 ವರ್ಷ. ತುಂಬಾ ಸಣ್ಣವನಿಂದ ಯಕ್ಷಗಾನ ಮಾಡ್ತಾ ಇದ್ದೇನೆ. ಗೊತ್ತಾಯ್ತು, ಇದು ನಿಮ್ಮ ಜಾಗ. ನೀವು ಅನುಮತಿ ಕೊಟ್ಟರೆ ಮಾತ್ರ ನಾವು ಯಕ್ಷಗಾನ ಮಾಡ್ಬೋದು. ನೋಡಿ ನೋಡಿ, ಇವನಮ್ಮ ಇವತ್ತು ತೀರ್ಕೊಂಡು, ಆದ್ರೆ ಪಾತ್ರ ಮುಗಿಸ್ದೆ ಹೋಗಲ್ಲ ಅಂತ ಹಠ ಹಿಡಿದು ನಿಂತಿದ್ದಾನೆ. ಇವನ ಅಭಿನಯ, ಅರ್ಥಗಾರಿಕೆ ರಂಗದಲ್ಲೊಮ್ಮೆ ನೋಡ್ಬೇಕು. ಅಪ್ಪಾ, ಇವ ಸುಮಾರು ಮಾಡಿದೆ ಎಲ್ಲ ಹೌದು, ಸುಬ್ಬಜ್ಜ ಇನ್ನಿಲ್ಲ. ಕೊನೆವರೆಗೂ ಸುಬ್ಬಜ್ಜ ಬದುಕಿದ್ದು ಕಲೆಗಾಗಿ, ಉಸಿರು ತೆತ್ತಿದ್ದು ಕಲೆಗಾಗಿ, ಕಲೆಗಾಗಿ ಬದುಕುವ, ಕಲೆಯೇ ಸರ್ವಸ್ವವೆಂದು ಹೊಂದಿರುವ ಸಮಸ್ತ ಕಲಾವಿದರಿಗೂ ನಮ್ಮದೊಂದು ಸಲಾಂ. ಸ್ಪರ್ಧಿ ತಂಡದ ಸಂಖ್ಯೆ 7.